ಈ ಅನ್ಯಾಯ ನಾನು ಖಂಡಿಸ್ತೀನಿ ಅಂತೇಳಿ ನಿಂತಾಗ ಅವ್ರ ಚಿಕ್ಕಪ್ಪ ಹೇಳ್ತಾನೆ, ಬೇಡಪ್ಪ ಬಾ, ನಮ್ಗೆ ಯಾಕೆ, ನಾವೆಲ್ಲೋ ಬೇರೆಯವರಿಂದ ಬಂದಿರೋರು, ಇವರು ಮೊದಲೇ ಹೇಳ್ತಿದ್ದಾರೆ ಅವನು ಒಳ್ಳೆಯವನಲ್ಲ ಅಂತ ಹೇಳ್ಬಿಟ್ಟು, ಸೊ ಬೇಡ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಇಲ್ಲ ಚಿಕ್ಕಪ್ಪ, ಈ ಥರ ಅನ್ಯಾಯ ನನ್ನ ಕಣ್ಣು ಮುಂದೆನೇ ನಡೀತಾ ಇದೆ ಅಂತ ನಾನು ಹೆಂಗೆ ನೋಡಿಕೊಂಡು ಹಂಗೆ ಸುಮ್ಮನಿರೋದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಇದನ್ನ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದಾಗ ಏನು ಮಾಡ್ತಾರೆ, ಆ ಸೈನಿಕರಿಗೂ ಅವ್ರಿಗೂ ಸಿಟ್ಟು ಬಂದುಬಿಡುತ್ತೆ, ಇವನು ಯಾರೋ ಭಾಳ ಹಾರಾಡ್ತಿದ್ದಾನೆ, ಇವ್ನಿಗೆ ಹಿಡ್ಕೊಂಬರ್ರಿ ಹೊಡೆಯೋಣ ಅಂತೇಳಿ ಎಲ್ಲ ಹೊಡೆಯೋಕ್ಕೆ ಹೋಗ್ತಾರೆ. ಅವನು ಯುದ್ಧ ಪರಿಣಿತಿ ಎಲ್ಲ ಇದ್ದಿದ್ದರಿಂದ, ಅವ್ನು ಕತ್ತಿ ವರ್ಷ ಎಲ್ಲ ಕಲ್ತಿದ್ರಿಂದ ಅಲ್ಲೇ ಒಂದು ಸಿಕ್ಕ ಕತ್ತಿಯಿಂದ ತೊಗೊಂಡ್ಬಿಟ್ಟು ಏನು ಮಾಡ್ಬಿಡ್ತಾನೆ, ಒಂದಿಷ್ಟು ಸೈನಿಕರು ತಲೆಗಳು ಕತ್ತರಿಸ್ಬಿಡ್ತಾನೆ. ಜನಗಳೆಲ್ಲ ಶಾಕ್ ಆಗಿಬಿಡ್ತಾರೆ. ಈ ವಿಷಯ ಮಲ್ಲಿನಾಥ ಒಡೆಯರ್ಗೂ ಹೋಗಿ ಮುಟ್ಬಿಡುತ್ತೆ. ಮಲ್ಲಿನಾಥ ಒಡೆಯರ್ ಇವನು ಯಾರು, ನನ್ನದೇ ರಾಜ್ಯಕ್ಕೆ ಬಂದು ನನ್ನ ಸೈನಿಕರನ್ನೇ ಸಾಯಿಸಿದ್ದಾನೆ ಅಂತ ಹೇಳ್ಬಿಟ್ಟು, ಅವ್ನು ಯಾರು, ಅವ್ನು ಕರ್ಕೊಂಬರ್ರಿ ಅಂತ. ಇಲ್ಲ, ಅವನು ಅಲ್ಲಿ ಎಲ್ಲರಿಗೂ ಇರೋಬ್ಬರ ಸೈನಿಕರಿಗೆಲ್ಲ ಹೊಡಿತಾ ಬರ್ತಿದ್ದಾನೆ, ನೀವೇ ಬರಬೇಕಲ್ಲಿಗೆ ಅಂತ ಹೇಳ್ತಾರೆ. ಸೊ ಅವನು ನೋಡೋಣ ಇವನು ಯಾರು, ಇವನು ನನ್ನ ರಾಜ್ಯಕ್ಕೆ ಬಂದು ನನಗೆ ಇದು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ವಾಪಸ್ ಅಲ್ಲಿ ಇವರು ಸೈನಿಕರನ್ನ ಹೊಡಿತಾ ಇರ್ತಾನೆ, ಆ ಸ್ಥಳಕ್ಕೆ ಬರ್ತಾನೆ. ಬಂದ ಮೇಲೆ ಜನಗಳಿಗೆಲ್ಲ ಏನು ಅಂತಂದರೆ ಒಂದು ಭಯನೂ ಇರುತ್ತೆ, ಜೊತೆಗೆ ಇವನು ಯಾರೋ ನಮ್ಮ ದುರ್ಗದ ಜನತೆಗೋಸ್ಕರ ಬಂದು ಹೋರಾಡ್ತಿದ್ದಾನೆ ಅನ್ನೋ ಖುಷಿನೂ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಮಲ್ಲಿನಾಥ ಒಡೆಯರ್ ಬಂದ್ಬಿಟ್ಟು ಕತ್ತಿ ಇಸ್ಕೊಂಡು ಅವನ್ನ, ನೀವೆಲ್ಲ ಸೈಡಿಗೆ ಬರ್ರಿ, ನಾನೇ ಅವನ್ನ ಸಾಯಿಸ್ತೀನಿ, ಇವ್ನು ಯಾರೋ ಯಕಶ್ಚಿತ್ತು ಒಂದು ಸಣ್ಣ ಹುಳ ನನ್ನ ರಾಜ್ಯಕ್ಕೆ ಬಂದು ನನಗೆ ಇದು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕತ್ತಿ ಇಸ್ಕೊಂಡು ಅವನ್ನ ಸಾಯಿಸೋಕೆ ಹೋದಾಗ, ಇವನು ತುಂಬ ಟೆಕ್ನಿಕ್ಸ್ ಇರುತ್ತೆ ಇವನ ಹತ್ರನೂ, ಯುದ್ಧದ ಟೆಕ್ನಿಕ್ಸ್ ಎಲ್ಲ ತಿಮ್ಮಣ್ಣ ನಾಯಕನ ಹತ್ರ. ಅವನೇನು ಮಾಡ್ಬಿಡ್ತಾನೆ, ಎಲ್ಲ ನೋಡ್ಬಿಟ್ಟು ಅವನಿಗೆ ಅವನ ಆ ಕಡೆ ಈ ಕಡೆ ನೋಡೋದ್ರೊಳಗೆ ಸೀದಾ ಅವನ ತಲೆಗೆ ಕತ್ತಿ ಹಾಕ್ಬಿಡ್ತಾನೆ. ಅವ್ನು ರುಂಡ ಎಗರೋಗ್ಬಿಡುತ್ತೆ.